ಅಜ್ಜಿ ಮಸಾಲ. ಎಂತ ಅಡಿಗೆಯ ರುಚಿಯಾಗೋ ರಹಸ್ಯವು 20 ರೂಪಾಯಿ. ಮಾಜಿ ಪ್ರಧಾನಿ ಎಚ್.ಡಿ. ದೇವೇಗೌಡ ಅವರ ಪತ್ನಿ ಚೆನ್ನಮ್ಮ ಅವರ ಅಂತ್ಯಕ್ರಿಯೆ ನೆರವೇರಿದೆ. ಸಹಸ್ರಾರು ಸಂಖ್ಯೆಯಲ್ಲಿ ಬಂದು ಅಂತ್ಯಕ್ರಿಯೆಯಲ್ಲಿ ಅಭಿಮಾನಿಗಳು ಇರ್ಬೋದು, ಕುಟುಂಬಸ್ಥರು ಎಲ್ಲರೂ ಸಹ ಭಾಗಿಯಾಗಿದ್ದಾರೆ. ಕಳೆದ 4 ದಿನಗಳಿಂದಲೂ ಸಹ ಕಣ್ಣೀರಿಡ್ತಲೇ ಅವರ ಸೊಸೆ ಭವಾನಿ ರೇವಣ್ಣ ಅವರು ಅವ್ರನ್ನ ಕಳಿಸ್ಕೊಟ್ಟಿದ್ದಾರೆ. ಈಗ ನಮ್ಮ ಜೊತೆ ಭವಾನಿ ರೇವಣ್ಣನಿದ್ದಾರೆ. ಮೇಡಮ್ ಹೇಳಿ, ಈಗ ಚೆನ್ನಮ್ಮನವರು ಇನ್ನು ಮುಂದೆ ಇಲ್ಲ, ಈಗ ಇಷ್ಟೇ ಅಂತ್ಯ ಸಂಸ್ಕಾರ ಏನಿದೆ ನಿಮ್ಗೆ ಈಗ ಆಗ್ತಿರ್ತಕ್ಕಂಥ? ನಿನ್ನೆ ಮೊನ್ನೆ ನೋವಿಗಿಂತ ನಾಳೆಯಿಂದ ನೋವು ಜಾಸ್ತಿ ಕಾಡಕ್ಕೆ ಶುರುವಾಗುತ್ತೆ. ಯಾಕೆಂದರೆ ಇದು ಜನಸಂದಣಿಲಿ ಅವರು ಮರಣ ಹೊಂದಿದಂಥ ವಿಷಯನ ಕೇಳಿದಾಗ ತುಂಬ ಅವಾಗೆಲ್ಲ ಗಾಬರಿ ಪಟ್ಟಿ 3 ದಿವಸದಿಂದ ತುಂಬ ಶಾಕ್ ಆದಂಗಾಯಿತು. ಆದರೆ 2 ದಿವಸದಿಂದ ನಾವೇ ಕೆಲಸದ ಚಟುವಟಿಕೆಯಲ್ಲಿ ತೊಡಗಿಕೊಂಡಿದ್ವಿ. ಮಧ್ಯೆ ಇಷ್ಟೇ ನಾವು ಇದು ಮಾಡಿಕೊಂಡ್ರು ಕೂಡ ಯಾಕೋ ಜನ ಮಧ್ಯದಲ್ಲಿ ಅದನ್ನು ಸ್ವಲ್ಪ ಜನರು ನೋಡ್ತಾ ಇದು ಮಾಡುತ್ತಾ ನಮ್ಮ ಈ ಅಂತಿಮ ಸಂಸ್ಕಾರದ ವಿಷಯದಲ್ಲಿ ಕೆಲಸ ಮಾಡ್ತಾ ನಮಗೆ ಅದು ಸ್ವಲ್ಪ ಇದಾಗಿತ್ತು. ಇವಾಗೆಲ್ಲ ಅವ್ರನ್ನ ಅಂತ್ಯ ಸಂಸ್ಕಾರ ಮುಗ್ದು ಇಲ್ಲಿ ಕೂತಿದ್ದೀವಿ. ಕೊನೆಯಲ್ಲಿ ಒಂದು ಪೂಜೆ ಬಾಕಿ ಇದೆ. ಅದಕ್ಕೋಸ್ಕರ ಜನ ಸ್ವಲ್ಪ ಎಲ್ಲರ ಹೊರಟ ಮೇಲೆ ನಾವು ಮಾಡಬರೋಣ ಅಂತ ನಾನು ಇಲ್ಲೇ ಕೂತಿದ್ದೀನಿ. ಭಾಳ ಬೇಜಾರಾಗುತ್ತೆ, ನೋವಾಗುತ್ತೆ. ಕುಟುಂಬದ ಯಜಮಾನಿ ನಿಮ್ದು ಒಂಥರ ಸೂರ್ಯವಂಶದ ಕುಟುಂಬ ಅಂತ ಎಲ್ಲರೂ ಅನ್ನೋರು. ಈಗ ಪ್ರಮುಖ ಯಜಮಾನಿನೇ ಮುಂದೆ ಇಲ್ಲ ಮೇಡಮ್. ಹೌದು, ನಮಗೆ ಅವರು ಹಬ್ಬಗಳಲ್ಲಿ ನಾವೆಲ್ಲ ಒಟ್ಟಾಗಿ ಒಂದು ಕಡೆ ಬರಬೇಕು ಅನ್ನೋದು ಭಾಳ ಆಸೆ ಪಡೋರು. ಅದೇ ರೀತಿ ನಾವೆಲ್ಲ ಹೋಗ್ತಾ ಇದ್ವಿ, ಹಬ್ಬ ಎಲ್ಲ ಜೊತೆ ಮಾಡ್ತೀವಿ. ಇವತ್ತು ನಮಗೆ ಒಂಥರ ತೋಚದಂಗಾಗಿದೆ. ಮುಂದೇನು ನಾವು ಯಾರೋ ಕುಟುಂಬಸ್ಥರು ಏನೊಂದು ಮಾಡಿದ್ರ ಜೊತೆಲೆ ಮಾಡ್ತೀವಿ. ಮೇಡಮ್, ಈಗ ಚೆನ್ನಮ್ಮನವರು ನಿನ್ನೆ ಮೆರವಣಿಗೆ ಬರೋದಂಥ ಸಂದರ್ಭದಲ್ಲಿ ಪಕ್ಷಾತೀತವಾಗಿ ದಾರಿಯುದ್ದಕ್ಕೂ ಸಹಸ್ರಾರು ಸಂಖ್ಯೆಯಲ್ಲಿದ್ದರು ಮೇಡಮ್. ಮಧ್ಯಾಹ್ನ 12 ಗಂಟೆ ಹೊಟ್ಟಿದ್ದು, ಬೆಳಗಿನ ಜಾವವರೆಗೂ ಬಂದಿದ್ದು. ಅಷ್ಟು ಏನು ಜನರ ಪ್ರೀತಿ ವಿಶ್ವಾಸ ಗಳಿಸಿದ ಮಹಿಳೆ ಅಂತೇಳಿ ಎಲ್ಲರೂ ಸಹ ಹೇಳ್ತಾ ಇದ್ರು. ಹೌದು, ಅವರು ರಾಜಕಾರಣಿನೂ ಅಲ್ಲ, ಅಂದರೆ ಯಾವುದೇ ಎಲೆಕ್ಷನ್ ನಿಂತು ಗೆದ್ದಿರೋಂಥ ವ್ಯಕ್ತಿನೂ ಅಲ್ಲ. ಅದ್ರ ಜೊತೆಗೆ ಯಾವುದೇ ಒಂದು ರೀತಿ ಈಗ ನಾವು ಹೇಳ್ತೀವಲ್ಲ ಫಿಲಮ್ ಹೀರೋಯಿನ್ ಅಂತ ಆ ಥರದ್ದವರು ಅಲ್ಲ. ಅಥವಾ ಈಗ ಎಲ್ಲ ಎಷ್ಟು ಕೆಲವರೊಂದು ಸೆಲೆಬ್ರಿಟಿಗಳಿಗೂ ಬಟ್ ಅವರು ಸಂಪಾದನೆ ಮಾಡಿದ್ದು ಅಂದರೆ ಯಾವುದೇ ಒಂದು ಆಸ್ತಿ, ಚಿನ್ನ, ಬೆಳ್ಳಿ ಎಂದಕ್ಕೂ ಆಸೆ ಪಡ್ದೇ ಇಷ್ಟೊಂದು ಸಹಸ್ರಾರು ಜನರ ಜನರನ್ನ ಸಂಪಾದನೆ ಮಾಡಿರೋದೇ ತುಂಬ ಹೆಗ್ಗಳಿಕೆ. ನಾನಂತೂ ಇಷ್ಟು ಜನ ಸೇರ್ತಾರೆ ಅಥವಾ ಅಲ್ಲಲ್ಲೇ ಸೇರಿ ಅವ್ರಿಗೆ ಅಂತಿಮ ನಮನ ಸಲ್ಲಿಸ್ತಾರೆ ಅನ್ನೋದ ನಾನು ನಿರೀಕ್ಷೆ ಕೂಡ ಮಾಡಿರಲಿಲ್ಲ. ನನಗೆ ನಿನ್ನೆ ಮನೆಯಲ್ಲಿ ಒಳನರಸೀಪುರ ಮನೆಯಲ್ಲೇ ಎಲ್ಲ ಏರ್ಪಾಡು ಮಾಡ್ಕೊಂಡು ಕಾಯ್ತಾ ಇದ್ವಿ. ಇನ್ನು ಅರ್ಧ ಗಂಟೆಯಲ್ಲಿ ಬರ್ಬೋದು, ಇನ್ನು 1 ಅವರಲ್ಲಿ ಬರ್ಬೋದು ಅಂತ. ಆದರೆ ಅವಾಗವಾಗ ನಾವು ಮೆಸೇಜ್ ತಿಳ್ಕೊತಾ ಇದ್ವಿ, ಇಲ್ಲ ಅವ್ರು ಇನ್ನೂ ಈ ಊರೇ ಬಿಟ್ಟಿಲ್ಲ ಅಥವಾ ಈ ತಾಲೂಕು ದಾಟಿಲ್ಲ ಅಂತೆಲ್ಲ ಹೇಳಿದಾಗ ಅಮ್ಮ ಎಷ್ಟು ಜನರನ್ನ ಸಂಪಾದನೆ ಮಾಡಿದ್ದಾರೆ, ಎಷ್ಟು ಜನರ ಮನಸ್ಸನ್ನು ಗೆದ್ದಿದ್ದಾರೆ ಅಂತ ಹೇಳಿ ಭಾಳ ತುಂಬ ಖುಷಿನೂ ಆಯಿತು. ಅದ್ರ ತುಂಬ ನೋವು ಆಯಿತು. ಅವ್ರಿಗೇ ಗೊತ್ತಿಲ್ದೇ ಅವರು ಸಂಪಾದನೆ ಮಾಡ್ಕೊಂಡಂಥ ಆಸ್ತಿ ಅಂದರೆ ಇಷ್ಟು ಸಹಸ್ರಾರು ಜನರ ಮನಸ್ಸು, ಜನರ ಪ್ರೀತಿ, ಜನರ ಗೌರವ. ನಿಮಗೆ ಚೆನ್ನಮ್ಮ ಅವ್ರ ಜೊತೆನ ಹೆಚ್ಚು ಕಾಡುವಂಥ ನೆನಪುಗಳು ಯಾವ? ಅವರು ಏನಾದರೂ ಇದ್ದಿದ್ರೆ ನನ್ನ ಹತ್ರನೂ ಮಾತಾಡೋರು, ನಾನು ಹೇಳ್ಕೊತಾ ಇದ್ದೆ. ಹಾಗಾಗಿ ಜೊತೆಯಲ್ಲಿ ಒಡನಾಟ ತುಂಬ ಇತ್ತು. ಆಮೇಲೆ ನಾನು ಏನಾದರೂ ಇದು ಮಾಡಿದೆ, ಇದು ಬೇಡ ಅದನ್ನು ಹೀಗೆ ಅಂತ ಏನಾದರೂ ಹೇಳೋರು, ಮಾಡೋರು. ಇಂಥವ್ರು ಬರ್ತಾರೆ ಅವ್ರಿಗೆ ಏನಾದರೂ ಮಾಡಿ ಕಳಿಸು ಅನ್ನೋರು, ಇಲ್ಲ ಇಂಥವ್ರನ್ನ ಅವ್ರಿಗೂ ಸಹಾಯ ಮಾಡಿದಂಥವ್ರನ್ನ ನಮಗೆ ತಿಳಿಸೋರು. ಹಾಗಾಗಿ ಅವೆಲ್ಲ ಇನ್ನು ಮುಂದೆ ಯಾರು ಮಾಡ್ತಾರೆ, ಯಾರನ್ನ ಹೋಗಿ ಅಮ್ಮ ಅನ್ನೋದು, ಅದೆಲ್ಲ ಯೋಚನೆ ತುಂಬ ಕಾಡುತ್ತೆ. ಒಂದು ಸಂದರ್ಭ ನಮಗೇನಾದ್ರೂ ಈ ಥರದ್ದು ಇದಾಗಿದೆ ಅಂತ ಅಂದರೆ ನೆನ್ಕೊಳ್ಳೋ ಅಂಥದ್ದು ಅಂತ ಅಂದರೆ ಮರೆಯೋದಕ್ಕೆ ಅಂದರೆ ಹೇಳೋದಕ್ಕೆ ದಿನನಿತ್ಯ ಇದ್ದೇ ಇರ್ತಿದ್ದು, ಸಾವಿರಾರು ವಿಷಯಗಳಿರ್ತಾಯಿದ್ದು. ಆದರೆ ದುಃಖದ ಸಂಗತಿ ಅಂದರೆ ನಾವಿಬ್ಬರು ಜೊತೆಲೇ ಕೂತು ಆ್ಯಸಿಡ್ ಬಿದ್ದಾಗ ಒಂದು ಇದೇ ಗ್ರಾಮದಲ್ಲಿ ಅದು ಆದಂಥ ಪ್ರಕರಣ ನಮಗೆ 25 ವರ್ಷ 6 ತಿಂಗಳಾಗಿದೆ. 2001 ಫೆಬ್ರವರಿ 21ನೇ ತಾರೀಕು ಆಗಿದ್ದು. ಆದರೆ ಅದೊಂದು ಘಟನೆ ಮರೆಯೋದಕ್ಕೆ ಸ್ವಲ್ಪ ಬೇಜಾರಾಗುತ್ತೆ. ಅಂದರೆ ನೆನ್ಕೊಂಡಾಗ ಬೇಜಾರಾಗುತ್ತೆ, ನಾವು ಮರೆತು ಬಿಟ್ಟಿದ್ದೀವಿ.
ಮತ್ತು ನಮ್ಮ ಅತ್ತೆ ಕೂಡ ಅದನ್ನು ಮರೆತು ಹೊರಗೆ ಬಂದಿದ್ದರು. ಮೇಡಮ್, ಕಡೆಯದಾಗಿ ಈಗ ರೇವಣ್ಣವರು ತೀವ್ರ ದುಃಖದಲ್ಲಿದ್ದಾರೆ, ನೀವು ದುಃಖದಲ್ಲಿದ್ದಾರೆ, ಇಡೀ ಕುಟುಂಬದ ದುಃಖದಲ್ಲಿದ್ದಾರೆ ಮೇಡಮ್. ಅವರು ಪ್ರತಿನಿತ್ಯ ದೇವಾಲಯದಲ್ಲಿ ಪೂಜೆ ಸಲ್ಲಿಸ್ತಾ ಇರ್ತಾರೆ. ಈಗ ಮುಂದೆ ಅವರು ರೇವಣ್ಣವರಿಗೆ ತಾಯಿ ಅನ್ನೋದೊಂದಿಲ್ಲ, ನೀವು ಅವ್ರನ್ನ ಹೇಗೆ ಸಮಾಧಾನ ಮಾಡ್ತೀವಿ? ನಮ್ಮ ಕೈಲಿ ಆಗ್ತಾನೇ ಇಲ್ಲ, ರೇವಣ್ಣವ್ರನ್ನ ಕಂಟ್ರೋಲ್ ಮಾಡೋಕ್ಕೆ ನಿಜವಾಗ್ಲೂ ಆಗ್ತಾಯಿಲ್ಲ. ಅವ್ರನ್ನ 4 ದಿವಸದಿಂದ ಅವ್ರಿಗೆ ಯಾವಾಗ ಹಾಸ್ಪಿಟ್ಲಿಗೆ ಅಡ್ಮಿಟ್ ಆದರು ಅವಾಗ್ಲಿಂದನೂ ಅವ್ರನ್ನ ದುಃಖದ ಮಡವನ್ನಲ್ಲೇ ಇದ್ಬಿಟ್ಟಿದ್ದಾರೆ. ಅವ್ರನ್ನ ಹೊಟ್ಟೆಗೆ ಅನ್ನ ಅಂತ ಊಟ ಮಾಡಿರಲಿಲ್ಲ, ಭಾಳ ತುಂಬ ದುಃಖದಲ್ಲಿದ್ದರು. ನಾವೇ ಯಾವಾಗಲಾರು ದಿನಕ್ಕೆ ಒಂದು ಬಾರಿ ಒಂದು 4 ತುತ್ತು ಅನ್ನ ಕಲಸಿ ಏನೋ ಹೇಳಿ ಮಾಡಿ ಅವ್ರಿಗೆ ಹೊಟ್ಟೆ ಕೊಡ್ತಾಯಿದ್ವಿ. ಅವರು ನಾವು ಮುಂದೆ ಹೇಗಪ್ಪ ಇನ್ನೂ ಹೇಗೆ ಅವ್ರನ್ನ ಸಮಾಧಾನ ಮಾಡೋದು ಅಂತ ನನಗೆ ಗೊತ್ತಿಲ್ಲ. ಕುಟುಂಬಸ್ಥರೆಲ್ಲ ಸೇರಿದಾಗ ಅದೊಂದು ಸ್ವಲ್ಪ ಅವ್ರನ್ನೆಲ್ಲ ನೋಡಿದಾಗ ಅಥವಾ ಅಣ್ಣನ ಹತ್ರ ಹೋದಾಗ, ದೊಡ್ಡ ಸಾಹೇಬ್ರ ಹತ್ರ ಹೋದಾಗ ಸ್ವಲ್ಪ ಸಮಾಧಾನ ಆಗ್ಬೋದೇನೋ ಅಂತ ಅಂದ್ಕೊಂಡಿದ್ದೀನಿ. ಅವ್ರ ತಾಯಿ ಮಾಡ್ತಾ ಇದ್ದಂಥ ಪೂಜೆಗಳನ್ನ ಅಥವಾ ದೇವಸ್ಥಾನದ ಇದನ್ನೆಲ್ಲ ಅವ್ರು ಮುಂದುವರಿಸ್ತಾರೆ. ಇದು ಚೆನ್ನಮ್ಮವರ ಅಂತ್ಯಕ್ರಿಯೆಯಲ್ಲಿ ಭಾಗಿಯಾಗಿ ಬಂದಂತಹ ಭವಾನಿ ರೇವಣ್ಣ ಅವರ ನೋವಿನ ಮಾತುಗಳು. ಅವ್ರು ಇಲ್ಲ ಅನ್ನೋದನ್ನ ನಾವು ಯಾವತ್ತೂ ಅಂದ್ಕೊಳ್ಳೋದಿಲ್ಲ. ಅವರು ನಮ್ಮ ಜೊತೆಲಿ ಇದ್ದಾರೆ ಅಂತ ಸದಾ ಅವ್ರನ್ನ ನೆನ್ಕೋತೀವಿ ಅಂತ ಹೇಳಿ ತುಂಬ ನೋವಿನಿಂದ ಹೇಳ್ತಾ ಇರ್ತಕ್ಕಂಥದ್ದು. ಕ್ಯಾಮ್ರಾ ಪರ್ಸನ್ ನಾಗರಾಜ್ ಜೊತೆ ಶಶಿಧರ್ BC ಪಬ್ಲಿಕ್ TV, ಹರಪನಹಳ್ಳಿ.